जायज़ आप लेके सर अल्लाह के बगैर हमको 5,000 रुपये कमा लेकिन ये एक टापा को कितना हुआ है खर्चा? इसे एक 20,000 रुपये का खर्चा आता है। नहीं खाली इसे तरकारी को एक 6,000 रुपये फ्रूट का तो ज़रा ज़्यादा फ्रूट का तो ज़्यादा जिनको उनके पास गाड़ी है ಎಲ್ಲರಿಗೂ ನಮಸ್ಕಾರ, ಅಸ್ಸಲಾಮು ಅಲೈಕುಂ. ತುಮಕೂರಿನ ರೆಸ್ಪಾನ್ಸಿವ್ ಕೇರ್ ಫೌಂಡೇಶನ್ ಮುಖ್ಯಸ್ಥರಾದ ಸಹೋದರ ಮೊಯಿನ್ರವರು ಹಾಗೂ ತುಮಕೂರಿನ ಪತ್ರಕರ್ತರ ಮಿತ್ರರಾದ ಯೂಸುಫ್ ರವರು ಅವರ ಸಂಘಟನೆಯ ವತಿಯಿಂದ ಪ್ರತಿ ವರ್ಷವೂ ಕೂಡ ಈಗಾಗಲೇ ಕಳೆದ 3 ವರ್ಷಗಳಿಂದ ಬಡವರಿಗೆ, ಅದರಲ್ಲೂ ವಿಶೇಷವಾಗಿ ರಂಜಾನ್ ತಿಂಗಳಲ್ಲಿ ಇಂತಹ ಒಂದು ತಳ್ಳುವ ಗಾಡಿಗಳನ್ನು ಮಾಡಿ ಅದರಲ್ಲಿ ತರಕಾರಿಗಳು, ಹಣ್ಣು ಹಂಪಲುಗಳನ್ನು, ದಿನನಿತ್ಯದ ಸಾಮಗ್ರಿಗಳನ್ನು ಬಡವರಿಗೆ ಹಂಚಿ ಅವರಿಗೆ ಅವರ ಜೀವನಕ್ಕೆ ಒಂದು ಹಾದಿಯನ್ನ ಮಾಡಿಕೊಟ್ಟಿದ್ದಾರೆ. ಬಹಳ ಸಂತೋಷದ ವಿಷಯ. ನಮ್ಮ ಸಹೋದರ ಮೊಯಿನ್ರವರು ಹಾಗೂ ಯೂಸುಫ್ ರವರು ಇಂತಹ ಕೆಲಸ ಮಾಡ್ತಾ ಇರೋದು ನಮಗೆಲ್ಲರಿಗೂ ಬಹಳ ಹೆಮ್ಮೆ ಆಗ್ತದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಜಕಾತ್ ಏನಿದೆ, ದಾನ ಏನಿದೆ, ಇಸ್ಲಾಮಿನ ಏನು 5 ಪಿಲ್ಲರ್ಗಳಿದೆ ಅದರಲ್ಲಿ ಒಂದಾಗಿದೆ. ರಂಜಾನ್ ಮಾಹೆಯಲ್ಲಿ ನಮ್ಮ ತುಮಕೂರಿನ ಬಡವರಿಗೆ ಇಂತಹ ವ್ಯವಸ್ಥೆ ಮಾಡಿರುವುದು ಬಹಳ ಮೆಚ್ಚುಗೆಯ ವಿಷಯ. ನಾನು ನನ್ನ ವೈಯಕ್ತಿಕವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸಿ, ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಇದೇ ರೀತಿಯ ಅವರು ಸೇವೆಯನ್ನು ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೇನೆ. ದೇವರಲ್ಲೂ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ಬಿಟ್ಟು. ಯಾಕಂದರೆ ಕೇವಲ ಗಾಡಿಗಳು ಮಾತ್ರ ಅಲ್ಲ, ಏನೋ ಈ ಥರ ಒಂದು ಕಿಯಾಸ್ಕ್ ಅಂಗಡಿಗಳನ್ನು, ಪೆಟ್ಟಿಗೆ ಅಂಗಡಿಗಳನ್ನು ಕೂಡ ಅವರು ಮಾಡಿ ಅದರ ಜೊತೆಗೆ ಸಾಮಗ್ರಿಗಳನ್ನು ಸೇರಿಸಿ ಅವರು ಬಡವರಿಗೆ ಹಂಚಿಕೆ ಮಾಡ್ತಾ ಇದ್ದಾರೆ. ಇಂತಹ ಒಂದು ಒಳ್ಳೆಯ ಸೇವೆಯನ್ನ, ಅದರ ಜೊತೆಗೆ ಬಟ್ಟೆ ಹೊಲಿಯೋ ಮೆಷಿನ್ಗಳಿರ್ಬೋದು, ಬೇರೆ ಬೇರೆ ರೀತಿಯ ಮೆಷಿನ್ಗಳನ್ನು ಅಳವಡಿಸಿಕೊಂಡು ಅವರು ಬಡವರಿಗೆ ಹಂಚ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ಬಹಳ ಹೆಮ್ಮೆ ಪಡುವಂಥ ವಿಷಯ. ಮುಂದಿನ ದಿನಗಳಲ್ಲಿ ಕೂಡ ನಾನು ಕೂಡ ಇವರ ಜೊತೆಗೆ ಸೇರಿ ಇವರ ಸೇವೆಯಲ್ಲಿ ನನ್ನದು ಕೂಡ ಅಳಲು ಸೇವೆಯಲ್ಲಿ ಮಾಡೋಕ್ಕೆ ನಾನು ಬಯಸ್ತಾ ಇದ್ದೇನೆ. ಅಲ್ಲಾ ತಾಲ ಇವರಿಗೆ ಇನ್ನು ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ನಾನು ದೇವರಲ್ಲಿ ಪ್ರಾರ್ಥನೆ. करेंगे दाना काट दो को थैले बिछे उसके ऊपर तुम्हें किसे बुला लियो आता हो क्या हो जल्दी देखो वो क्यों डिवाइड कलरिंग कर लियो उसके बोले क्योंकि गाड़ी रत्ती शिफ्ट कर ले को तो